ಜೋಬು ಸುಡಲು ಆರಂಭಿಸಿದ ಬಸ್ ಟಿಕೆಟ್ ದರ ಇಂದಿನಿಂದ ಬಸ್ ಪ್ರಯಾಣದ ಟಿಕೆಟ್ ದರ ಏರಿಕೆ ಅಧಿಕೃತವಾಗಿ ಆದೇಶನ ಹೊರಡಿಸಿದೆ ಸಾರಿಗೆ ಜನರ ಜೇಬು ಸುಡಲು ಆರಂಭಿಸಿದೆ ಟಿಕೆಟ್ ದರ ಇಂದಿನಿಂದ ಬಸ್ ಪ್ರಯಾಣದ ಟಿಕೆಟ್ ದರ ಏರಿಕೆ ಆಗಿರುತ್ತದೆ ಇಂದಿನಿಂದ ಬಸ್ ಟಿಕೆಟ್ ದರ ಬಲು ದುಬಾರಿ ಅಧಿಕೃತವಾಗಿ ಆದೇಶನ ಹೊರಡಿಸಿದೆ ಸಾರಿಗೆ ಇಲಾಖೆ ಟಿಕೆಟ್ ದರದ ಅಧಿಕೃತವಾಗಿ ಈಗ ಹೊರಡಿಸಿರುವುದು ಶೇಕಡ 15ರಷ್ಟು ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿ 4 ಸಾರಿಗೆ ನಿಗಮಗಳಲ್ಲಿ ಟಿಕೆಟ್ ದರ ಏರಿಕೆ ಆಗಿದೆ ಕೆಎಸ್ಆರ್ಟಿಸಿ ಮಾತ್ರವಲ್ಲ ಬಿಎಂಟಿಸಿ ಪ್ರಯಾಣಿಕರು ಕೂಡ ಶಾಕ್ ಅನ್ನು ಕೊಟ್ಟಿದೆ ಸರ್ಕಾರ ಜನರ ಜೇಬು ಸುಡಲು ಆರಂಭಿಸಿದೆ ಬಸ್ ಟಿಕೆಟ್ ದರ ಮಧ್ಯರಾತ್ರಿಯಿಂದಲೇ ಈಗ ಟಿಕೆಟ್ ದರ ಶೇಕಡ 15ರಷ್ಟು ಏರಿಕೆಯಾಗಿದೆ ಇಂದಿನಿಂದ ಬಸ್ ಪ್ರಯಾಣದ ದರವನ್ನ ಟಿಕೆಟ್ ದರವನ್ನ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ ಒಟ್ಟಾರೆ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಖುಷ್ ಆಗಿದ್ರು ಇದೀಗ ಅಂದ್ರೆ ಯಜಮಾನಿಗೆ ಖುಷ್ ಮಾಡಿದಂತ ಸರ್ಕಾರ ಈಗ ಯಜಮಾನನ ಜೇಬಿಗೆ ಕತ್ತರಿ ಹಾಕಿರುವಂಥದ್ದು ಯಜಮಾನನ ಜೇಬಿಗೆ ಕತ್ತರಿ ಹಾಕಿದೆ ಸರ್ಕಾರ ಇದೀಗ ಯಾಕೆಂದರೆ ಶಕ್ತಿ ಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಮಹಿಳೆಯರಿಗೆ ಫ್ರೀಯಾಗಿ ಪ್ರಯಾಣವನ್ನು ಕೊಟ್ಟಂಥ ಸರ್ಕಾರ ಇದೀಗ ಅದೇ ಮಹಿಳೆಯರ ಅಣ್ಣ ತಮ್ಮ ಇರ್ಬೋದು ಗಂಡ ಇರ್ಬೋದು ಅಥವಾ ತಂದೆ ಇರ್ಬೋದು ಅಥವಾ ಹೀಗೆ ಯಾರೇ ಇರ್ಬೋದು ಪುರುಷನಿಗೆ ಈಗ ಟಿಕೆಟ್ ದರವನ್ನು ಹಾಕ್ತಾರೆ ಒಂದು ರೀತಿಯಾಗಿ ಮಹಿಳೆಯರು ಖುಷ್ ಆದ್ರೆ ಮಹಿಳೆಯರು ಜಾಲಿ ಅಂತಂದ್ರೆ ಈಗ ಪುರುಷರು ಖಾಲಿ ಅನ್ನೋ ತರ ಆಗುತ್ತಿದೆ ಸರ್ಕಾರದ ನಡೆಯಿಂದಾಗಿ ಮಹಿಳೆಯರು ಜಾಲಿ ಅಂತಿದ್ದಾರೆ ಬಟ್ ಪುರುಷರು ಖಾಲಿ ಅಂತ ಜೋಬನ್ನ ತೋರಿಸುವಂತ ಪರಿಸ್ಥಿತಿ ಬಂದಿದೆ ಒಂದರ ಇಂದರಂತೆ ದರ ಏರಿಕೆಯನ್ನು ಮಾಡ್ತಿದೆ ಸರ್ಕಾರ ಸೊ ಶಕ್ತಿ ಯೋಜನೆಯ ಹೇಳಿತ್ತು ಸರ್ಕಾರ ಆದ್ರೆ ಈಗ ಅದೇ ಶಕ್ತಿ ಯೋಜನೆಯಿಂದ ಪುರುಷರಿಗೆ ಅವರ ಜೇಬಿಗೆ ಕತ್ತರಿ ಆಗ್ತಾ ಇದೆ ಟಿಕೆಟ್ ದರ ಶೇಕಡ 15ರಷ್ಟು ಏರಿಕೆ ಆಗಿರುತ್ತದೆ ಅಂದ್ರೆ ಕೆಎಸ್ಆರ್ಟಿಸಿ ಇರಬಹುದು ಅಂದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ 4 ವಲಯಗಳ ಟಿಕೆಟ್ ದರವನ್ನ ಏರಿಕೆ ಮಾಡಿದೆ ಸರ್ಕಾರ ಶೇಕಡ 15ರಷ್ಟು ಈಗ ಏರಿಕೆ ಆಗಿರುವಂಥದ್ದು ನೀವೇನಾದ್ರೂ ಈಗ ಮೆಜೆಸ್ಟಿಕ್ನಿಂದ ಜೆ.ಪಿ. ನಗರ ಹೋಗ್ಬೇಕು ಅಂತಂದ್ರೆ ಮೊದಲು 20 ರೂಪಾಯಿ ಇತ್ತು ಇದೀಗ 24 ರೂಪಾಯಿ ಆಗಿರುತ್ತೆ ಸೊ ಅಂದ್ರೆ ಎಕ್ಸ್ಟ್ರಾ 15% ನೀವು ಜೋಬಲ್ಲಿ ಇಟ್ಕೊಂಡು ಓಡಾಡಬೇಕಾಗತ್ತೆ ಇನ್ನು ಮುಂದೆ ಸೊ ಅದು ಕೇವಲ ಒಂದು ದಿನ ಅಂತಂದ್ರೆ ಈಗ ಒಂದಿನ ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಅಥವಾ ತಿಂಗಳಿಗೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಅದರ ಹೊರೆ ಕೂಡ ಈಗ ಪುರುಷರಿಗೆ ಆಗುವಂಥದ್ದು ಟಿಕೆಟ್ ದರವನ್ನು ಏರಿಕೆ ಮಾಡೋದ್ರಿಂದ ಸಾಕಷ್ಟು ಪುರುಷರ ಜೇಬಿಗೆ ಕತ್ತರಿ ಬೀಳ್ತಾ ಇರುವಂಥದ್ದು ಒಂದ್ ಕಡೆ ಕೊಟ್ರೆ ಮತ್ತೊಂದು ಕಡೆ ಕಿತ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಹಂಗಾಗಿದೆ ಸರ್ಕಾರದ ಕಥೆ ಈಗ ಬಲಗೈಲಿ ಕೊಟ್ಟು ಎಡಗೈಲಿ ಕಿತ್ಕೊಳ್ತಾ ಇದೆ ಸರ್ಕಾರ ಈಗ ಬಲಗೈಲಿ ಕೊಟ್ಟು ಎಡಗೈಲಿ ಕಿತ್ಕೊಳ್ತಾ ಇದೆ ಯಜಮಾನಿಗೆ ಕೊಟ್ಟು ಯಜಮಾನನ ಜೇಬಿಗೆ ಕೈ ಹಾಕಿದೆ ಸರ್ಕಾರ ಶಕ್ತಿ ಸ್ಕೀಮ್ ಕೊಟ್ಟಂತ ಗ್ಯಾರಂಟಿ ಸರ್ಕಾರದಲ್ಲಿ ಈಗ ಟಿಕೆಟ್ ದರವನ್ನು ಏರಿಸುವ ಮೂಲಕ ಶಾಕ್ ಅನ್ನು ಕೊಟ್ಟಿದೆ ಈಗಾಗಲೇ ದಿನನಿತ್ಯ ಬಳಸುವಂತ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ ಅದರ ನಡುವೆ ಮತ್ತೊಂದು ಶಾಕ್ ಕೊಟ್ಟಿರುತ್ತದೆ ಒಂದ್ ಕಡೆ ವರ್ಷದ ಸಂಭ್ರಮಾಚರಣೆಯಲ್ಲಿ ಜನರಿದ್ದು ಆ ಸಂಭ್ರಮ ಇನ್ನೂ ಕೂಡ ಮುಗಿದಿಲ್ಲ ಬಟ್ ಆ ಸಂಭ್ರಮದ ಮೇಲೆ ಶಾಕ್ ಕೊಟ್ಟು ಜನರ ಜೇಬಿಗೆ ಕತ್ತರಿ ಆಗ್ತಾ ಇದೆ ಒಂಥರ ಆ ಸಂಭ್ರಮ ಟಕ್ಕನೆ ಕಟ್ಟಾಗೋ ತರ ಮಾಡ್ತಾ ಇದೆ ಸರ್ಕಾರದ ನಡೆ ಈಗಾಗಲೇ ಹೇಳಿದಂತೆ ದಿನನಿತ್ಯ ಉಪಯೋಗಿಸುವಂಥ ಪದಾರ್ಥಗಳ ಬೆಲೆ ಗಗನಕ್ಕೆ ಏರಿದೆ ಇದರ ನಡುವೆ ಮತ್ತೆ ದರವನ್ನು ಏರಿಕೆ ಮಾಡುವ ಮೂಲಕ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಸರ್ಕಾರ ವಿರೋಧ ಪಕ್ಷಗಳು ಎಷ್ಟೇ ಅಬ್ಬರಿಸಿ ಬಬ್ಬರಿದ್ರು ಕೂಡ ಡೋಂಟ್ ಕೇರ್ ಅಂತ ಇದೆ ಸರ್ಕಾರ ಹಾಗಾಗಿ ರಾಜ್ಯದ 4 ನಿಗಮಗಳ ಬಸ್ ಪ್ರಯಾಣ ದರ ಏರಿಕೆನ ಮಾಡಿದೆ ಇಂದಿನಿಂದಲೇ ಅದು ಅಧಿಕೃತವಾಗಿ
ಚಾಲನೆಗೆ ಬಂದಿರುವಂಥದ್ದು. ಆದೇಶ ಹೊರಡಿಸಿ ಆಗಿದೆ. ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರ ಹೈ ಆಗಿರುವಂಥದ್ದು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, NWKSRTC, KRTC ಬಸ್ ಟಿಕೆಟ್ ದರ 15% ಹೆಚ್ಚಳ ಆಗಿದೆ. ಸೊ ಒಂದ್ಸಲ ಎಲ್ಲೆಲ್ಲಿ ಎಷ್ಟು ರೇಟ್ ಆಗಿದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. ಯಾಕೆಂತಂದರೆ ಈಗಾಗಲೇ ನಾವು ಹೇಳ್ದಂತೆ ಟಿಕೆಟ್ ರೇಟ್ ಜಾಸ್ತಿ ಆಗಿರುವಂಥದ್ದು. ಸೊ ನಿಮ್ಮೂರಲ್ಲಿ ಎಷ್ಟಿದೆ ಹಾಗಾದರೆ, ನೀವು ಬೆಂಗಳೂರಿಗೆ ಬರಬೇಕಂದ್ರೆ ಅಥವಾ ಬೆಂಗಳೂರಿಂದ ನಿಮ್ಮೂರಿಗೆ ಹೋಗ್ಬೇಕಂದ್ರೆ ಎಷ್ಟು ರೇಟ್ ಆಗುತ್ತೆ, KSRTC ರೇಟ್ ಎಷ್ಟು ಆಗ್ಬೋದು ಒಂದು ರೀತಿ ಕಣ್ಣಾಡ್ಸೋದಾದರೆ, ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ಗೆ ನೀವೇನಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಮೊದಲು 398 ರೂಪಾಯಿ ಇತ್ತು. ಬಟ್ ಈಗ ಅದು 454 ರೂಪಾಯಿ ಆಗಿದೆ. ಅಂದರೆ 56 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಅದೇ ರೀತಿ ಬ್ಯಾಂಗ್ಳೂರ್ ಟು ಮೈಸೂರಿಗೆ ನೀವು ಹಿಂದೆ ಟ್ರಾವೆಲ್ ಮಾಡಬೇಕಾದ್ರೆ 141 ರೂಪೀಸ್ ಇತ್ತು, ಅದೀಗ 162 ರೂಪೀಸ್ ಆಗಿದೆ. ಸೊ 21 ರೂಪೀಸ್ ಏರಿಕೆ ಆಗಿರುವಂಥದ್ದು. ಬ್ಯಾಂಗ್ಳೂರ್ ಟು ಶಿವಮೊಗ್ಗಕ್ಕೆ ಟ್ರಾವೆಲ್ ಮಾಡಬೇಕು ಅಂತಂದರೆ 312 ರೂಪಾಯಿ ಇತ್ತು, ಬಟ್ ಇದೀಗ 356 ಆಗಿದೆ. ಎಸ್ ನೀವೀಗ ಪ್ರೆಸೆಂಟ್ ಆಗಿರುವಂಥ ಟಿಕೆಟನ್ನು ತೋರಿಸ್ತಾ ಇದ್ದೀವಿ. ಟಿ ನರಸೀಪುರ ಟು ಮೈಸೂರು 48 ರೂಪೀಸ್ ಆಗಿರುವಂಥದ್ದು ಟಿಕೆಟ್ ದರ. ಸೊ ಮೊದಲು 42 ರೂಪಾಯಿ ಇತ್ತು, ಇದೀಗ 48 ರೂಪಾಯಿ ಆಗಿರುತ್ತೆ. ಇನ್ನು ಕೊಳ್ಳೇಗಾಲದೊಂದು ತೋರಿಸ್ತೀವಿ. ಇದ್ರದ್ದು ಟಿ ನರಸೀಪುರ ಟು ಮೈಸೂರದು ನಿಮಗೆ ಟ್ರಾವೆಲ್ ಆಗಿರುವಂಥ ಟಿಕೆಟ್ ರೇಟನ್ನು ತೋರಿಸ್ತಾ ಇದ್ದೀವಿ ನೋಡಿ ನಿಮಗೀಗ. ಸೊ ಅದು ಎಷ್ಟು ರೇಟ್ ಆಗಿದೆ ಅಂತ. ಮತ್ತೊಂದು ಮೈಸೂರು ಟು ಟ್ರಾವೆಲ್ ಮಾಡಿದ್ರೆ, ಬಟ್ ಅದು ಅಕ್ಷರ ಸರಿಯಾಗಿ ಗೊತ್ತಾಗ್ತಿಲ್ಲ, ಹಾಗಾಗಿ ಮೈಸೂರು ಟು ಇನ್ನೊಂದರದು 42 ರೂಪಾಯಿ ಇರುವಂಥದ್ದು. ಇನ್ನು ಟಿ ನರಸೀಪುರದಿಂದ ಮೈಸೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ 48 ರೂಪಾಯಿ ಆಗಿದೆ ಟಿಕೆಟ್ ದರ. 6 ರೂಪೀಸ್ ಹೈಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಹೊಸ ದರದ ಟಿಕೆಟ್ ಕೂಡ ಬಂದಾಗಿದೆ ಅಲ್ಲಿ ನೋಡಿ. ದರ ಏರಿಕೆ ವಿರುದ್ಧ ಕಿಡಿಕಾರಿದ ಕೇಸರಿಗೆ ಕೌಂಟರ್ ಕೊಡ್ತಾ ಇರೋದು. ಬೆಲೆ ಏರಿಕೆ ಪಟ್ಟಿ ಮೂಲಕ ಟಕ್ಕರ್ ಕೊಟ್ಟಂತ ಮಿನಿಸ್ಟರ್ಗೆ ಕೌಂಟರ್ ಕೊಟ್ಟರು. ಟಿಕೆಟ್ ದರ ಏರಿಕೆ ಆಗ್ತಾ ಇರೋದು ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಸಾರಿಗೆ ಇಲಾಖೆ. ಈಗ ದರ ಏರಿಕೆ ವಿರುದ್ಧ ಪ್ರತಿಪಕ್ಷಗಳು ಕಿಡಿಕಾರ್ತಿದ್ದು. ದರ ಏರಿಕೆ ವಿರುದ್ಧ ಕಿಡಿಕಾರದ ಕೇಸರಿಗೆ ಕೌಂಟರ್ ಕೊಡ್ತಾ ಇದೆ. ಬೆಲೆ ಏರಿಕೆ ಪಟ್ಟಿ ಮೂಲಕ ಟಕ್ಕರ್ ಕೊಟ್ಟ ಮಿನಿಸ್ಟರ್. ಈಗಾಗಲೇ ಏನು ಈ ವಿಚಾರ ಕುರಿತಂತೆ, ಬೆಲೆ ಏರಿಕೆ ವಿಚಾರ ಕುರಿತಂತೆ ಕೇಸರಿ ಪಡೆ ಹೋರಾಟ ಮಾಡ್ತಾ ಇದೆ. ಆ ಒಂದು ಕೇಸರಿ ಪಡೆಗೆ ಈಗ ಕೌಂಟರ್ ಕೊಟ್ಟಿದೆ ಸರ್ಕಾರ. ಬೆಲೆ ಏರಿಕೆ ಪಟ್ಟಿ ಮೂಲಕ ಟಕ್ಕರ್ ಕೊಟ್ಟ ಮಿನಿಸ್ಟರ್. ಸೊ ಏನ್ ಟಕ್ಕರ್ ಕೊಟ್ಟಿದ್ದಾರೆ? ಏಕೆಂದ್ರೆ 15% ಬಸ್ ದರ ಏರಿಕೆ ಮಾಡಿದ ಸಾರಿಗೆ ಇಲಾಖೆ ಈಗ ಇವತ್ತಿನಿಂದ ಟುಡೇ ಆನ್ವರ್ಡ್ಸ್ 15% ಏನು 15% ದರವನ್ನು ಏರಿಕೆ ಮಾಡಿದ್ದಾರೆ. ಆ ಕುರಿತಂತೆ ಹೋರಾಟ ಮಾಡ್ತಿದ್ರಿ. ಅದಕ್ಕೀಗ ಬಿಜೆಪಿ ವಿರುದ್ಧ ಎಕ್ಸ್ ಖಾತೆಯಲ್ಲಿ ಹರಿಹಾಯ್ದ ರಾಮಲಿಂಗಾರೆಡ್ಡಿ. ಸಚಿವ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ ಖಾತೆ ಮೂಲಕ ಹರಿಹಾಯ್ದಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಒಂದಲ್ಲ ಎರಡಲ್ಲ 7 ಬಾರಿ ಪ್ರೈಸ್ ಹೈಕ್ ಆಗಿದೆ. ಬಿಜೆಪಿಗೆ ನೈತಿಕತೆ ಇಲ್ಲ, ನಾಚಿಕೆ ಇಲ್ಲ ಎಂದು ಕಿಡಿಕಾರಿದ್ದಾರೆ. ಏಕೆಂದ್ರೆ ನಾವು ಒಂದು ಬಾರಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ನೀವು ಒಂದಲ್ಲ ಎರಡಲ್ಲ 7 ಬಾರಿ ನೀವು ಹೈಕ್ ಅನ್ನ ಮಾಡಿದ್ದೀರಾ. ಹಾಗಾಗಿ ನಿಮಗೆ ಈ ಬಗ್ಗೆ ಮಾತನಾಡೋದಕ್ಕೆ ನೈತಿಕತೆನೂ ಇಲ್ಲ, ನಾಚಿಕೆನೂ ಆಗ್ಬೇಕು, ನಿಮಗೆ ನಾಚಿಕೆ ಆಗ್ಬೇಕಿದೆ ಅಂತ ಈಗ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ ಖಾತೆ ಮೂಲಕ ಕಿಡಿಕಾರಿದ್ದಾರೆ. ಈಗಾಗಲೇ ಬೆಲೆ ಏರಿಕೆ ಕುರಿತಂತೆ ಬಿಜೆಪಿ ಪ್ರತಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇದ್ದಾವೆ. ಸಾರಿಗೆ ಇಲಾಖೆಯಲ್ಲಿ 15% ಬೆಲೆ ಏರಿಕೆ ಆಗಿರೋದಕ್ಕೆ ಪ್ರತಿಪಕ್ಷಗಳು ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಿದ್ದಾವೆ. ಅದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ನೀವು ಯಾವುದೇ ಕಾರಣಕ್ಕೂ ಮಾತನಾಡುವಂತ ನೈತಿಕತೆ ನಿಮಗೆ ಇಲ್ಲ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಏಕೆ ಅಂತಂದ್ರೆ ಈಗಾಗಲೇ ಸಾರಿಗೆ ಸಚಿವರು ಕೌಂಟರ್ ಕೊಟ್ಟಿರುವಂಥದ್ದು. ಬೆಲೆ ಏರಿಕೆ ವಿರುದ್ಧ ನೀವು ಮಾತನಾಡೋದಕ್ಕೆ ನೈತಿಕತೆನೇ ಇಲ್ಲ, ಹಾಗೂ ಮಾತನಾಡಕ್ಕೆ ಬೇಕಾದ್ರೆ ನಿಮಗೆ ನಾಚಿಕೆ ಆಗಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ವಿಚಾರವನ್ನ ಅಂದ್ರೆ ಈ ವಿಚಾರ ಇಟ್ಕೊಂಡು ಈಗ ಎಕ್ಸ್ ಖಾತೆಯಲ್ಲಿ ಟಕ್ಕರ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನು KSRTC ಹಾಗೂ BMTC ಸೇರಿದಂತೆ 4 ವಲಯಗಳ ಟಿಕೆಟ್ ದರ ಏರಿಕೆಯಾಗಿದೆ. ಇದರ
ಏರಿಕೆ ಆಗಿರೋ ಬಗ್ಗೆ ಅಧಿಕೃತ ಆದೇಶ ಕೂಡ ಹೊರಡಿಸಿದ್ದಾರೆ. ಸೊ ಯಾವಾಗ ಟಿಕೆಟ್ ದರ ಏರಿಕೆ ಆಯಿತು ಅನ್ನೋ ಗೊತ್ತಾಯಿತು, ಪ್ರತಿಪಕ್ಷಗಳು ಹೋರಾಟಕ್ಕೆ ಇಳಿದು ಬೀದಿಗೆ ಇಳಿದು ಹೋರಾಟವನ್ನು ಮಾಡಿದ್ರು. ಅದಕ್ಕೆ ಈಗ ಸಾರಿಗೆ ಮಿನಿಸ್ಟರ್ ಈಗ ಹರಿಹಾಯ್ದಿದ್ದಾರೆ. ಯಾಕೆ ಅಂತಂದ್ರೆ ಬಿಜೆಪಿ ಇದ್ದಂಥ ಸಂದರ್ಭದಲ್ಲಿ 7 ಬಾರಿ ಹೈಕನ ಮಾಡಿದೆ. ನೀವು 7 ಬಾರಿ ಹೈಕನ ಮಾಡಿ ಈಗ ಮಾತಾಡುವಂತ ನೈತಿಕತೆ ನಿಮಗೆ ಇಲ್ಲ ಅನ್ನುವ ಮಾತನ್ನ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ನಿಮಗೆ ಯಾವುದೇ ನೈತಿಕತೆ ಇಲ್ಲ, ನೀವು ಮಾತಾಡುವಂತ ನೈತಿಕತೆ ನಿಮ್ಗೆ ಇಲ್ವೇ ಇಲ್ಲ, ನೀವು ಇದನ್ನ ಮಾತಾಡ್ಬೇಕು, ನಿಮಗೆ ನಾಚಿಕೆ ಆಗ್ಬೇಕು ಅಂತ ಕಿಡಿಕಾರಿದ್ದಾರೆ. ಈಗಾಗಲೇ ಸಾರಿಗೆ ಇಲಾಖೆಯಲ್ಲಿ 15% ಏರಿಕೆ ಆಗಿರುವಂಥದ್ದು. ಸೊ ಈ ವಿಚಾರ ಕುರಿತಂತೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹರಿಹಾಯ್ದಿದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾ ನೇರ ಪ್ರಸಾರದಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಕೇಳೋಣ ಬನ್ನಿ. ರೇಣುಕಾ, ಈಗಾಗಲೇ ಸಾರಿಗೆ ಇಲಾಖೆಯಲ್ಲಿ 15% ಟಿಕೆಟ್ ಹೈಕ್ ಆಗ್ತಿರೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇರುವಂಥದ್ದು. ಬಟ್ ಇದಕ್ಕೀಗ ಟಕ್ಕರ್ ಕೊಟ್ಟಿದ್ದಾರೆ. ಅದಕ್ಕೆ ಟಕ್ಕರ್ ಕೊಡೋ ಮೂಲಕ, ಅಂದ್ರೆ ಹಾಗೆ ಕೊಟ್ಟಿಲ್ಲ, ಇದಕ್ಕೆ ಸಾಕ್ಷಿ ಸಮೇತವಾಗಿ ಟಕ್ಕರ್ ಕೊಡೋದು. ಅಂದ್ರೆ 7 ಬಾರಿ ಬಿಜೆಪಿ ಸರ್ಕಾರ ಹೈಕನ ಮಾಡಿದೆ, ನಿಮಗೆ ಮಾತಾಡೋ ನೈತಿಕತೆ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಆ ಬಗ್ಗೆ ಮಾತನಾಡಿದರೆ ಏನೆಲ್ಲ ವಿಚಾರಗಳು ಇದೆ ರೇಣುಕಾ? ಯತೀಶ್, ಖಂಡಿತವಾಗ್ಲೂ ಈಗಾಗಲೇ ಬೆಲೆ ಏರಿಕೆಯಿಂದ ಇಡೀ ರಾಜ್ಯದ ಜನರು ಕೂಡ ಎಲ್ಲ ಒಂದ್ ಕಡೆ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಮಧ್ಯೆಯೂ ಕೂಡ ಏನು ಈಗ ಏಕಾಏಕಿಯಾಗಿ ಸಾರಿಗೆ ಎಲ್ಲಾ ಸರ್ಕಾರಿ ಬಸ್ಗಳ ಒಂದು ದರವನ್ನು ಕೂಡ 15% ಈಗಾಗಲೇ ಏರಿಕೆಯನ್ನು ಮಾಡಿರುವಂಥದ್ದು. ಇದು ಎಲ್ಲ ಒಂದ್ ಕಡೆ ವಿಪಕ್ಷ ನಾಯಕರು ಮತ್ತೆ ಸಾರ್ವಜನಿಕರನ್ನು ಕೂಡ ಕೆರಳಿಸುವಂತೆ ಮಾಡಿರುವಂಥದ್ದು. ಈ ಒಂದು ದರ ಏರಿಕೆ ವಿರುದ್ಧವೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಮೊನ್ನೆಯಷ್ಟೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಒಂದು ನೇತೃತ್ವದಲ್ಲೂ ಕೂಡ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕೂಡ ಬೃಹತ್ತಾದ ಪ್ರತಿಭಟನೆಯೂ ಕೂಡ ಆಯಿತು. ಅದ್ರ ಮಧ್ಯೆಯೂ ಕೂಡ ಅವರು ವಿನೂತನವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಪ್ರಯಾಣಿಕರಿಗೆ ಎಲ್ರಿಗೂ ಕೂಡ ರೋಸ್ ಕೊಡುವ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು. ಸರ್ಕಾರ ಬೆಲೆಯನ್ನು ಏರಿಕೆ ಮಾಡಿದೆ, ಹಾಗಾಗಿ ಅವರ ಪರವಾಗಿ ನಾವು ನಿಮ್ಗೆ ಕ್ಷಮೆ ಕೇಳ್ತೀವಿ, ಅವ್ರು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗಾಗಲೇ ಸರ್ಕಾರ ಏನು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು, ಅದರಲ್ಲೂ ಪ್ರಮುಖವಾದ ಏನು ಶಕ್ತಿ ಯೋಜನೆ ಇತ್ತು. ಈ ಒಂದು ಯೋಜನೆಯಿಂದ ಈಗಾಗಲೇ ಸರ್ಕಾರಿ ಏನು ಸಾರಿಗೆ ಇಲಾಖೆ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಈಗಾಗಲೇ ಸಾಕಷ್ಟು ಕೇಳಿ ಬಂದಿರುವಂತದ್ದು. ಯಾಕೆಂತಂದ್ರೆ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅಧಿಕಾರಿಗಳಿರ್ಬೋದು, ಬಸ್ ಡ್ರೈವರ್ಗಳಿಗಿರ್ಬೋದು, ಕಂಡಕ್ಟರ್ಗಳಿಗೂ ಇರ್ಬೋದು, ಪ್ರತಿ ತಿಂಗಳು ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದ್ರ ಜೊತೆಗೇನೆ ಬಡ್ತಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಸಾಕಷ್ಟು ಕೇಳಿ ಬಂದಿತ್ತು. ಈ ಹಿಂದೆಯೂ ಕೂಡ ಏನು ಸಾರಿಗೆ ನೌಕರರು ಕೂಡ ತಮ್ಮ ಒಂದು ಬಡ್ತಿಗಾಗಿ ಮತ್ತೆ ಸಂಬಳಕ್ಕಾಗಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಮೊನ್ನೆಯೂ ಕೂಡ ಇಡೀ ಕರ್ನಾಟಕದಾದ್ಯಂತ ಒಂದು ಮುಷ್ಕರವನ್ನು ಮಾಡಿ ತಮ್ಮ ಒಂದು ಬಡ್ತಿ ಮತ್ತೆ ಸಂಬಳಕ್ಕಾಗಿ ಸಾಕಷ್ಟು ಆಗ್ರಹಿಸಿದ್ರು. ಅದಾದ ನಂತರ ಸರ್ಕಾರ ಅವರನ್ನು ಮನವರಿಕೆ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿತ್ತು. ಈ ಹಿಂದೆಯೂ ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಡೋದಾದ್ರೆ, ಹಿಂದೆ 2014ರಿಂದಲೂ ಕೂಡ ಏನು ಬೆಲೆ ಏರಿಕೆಗೆ ಸಾಕಷ್ಟು ಪ್ರಸ್ತಾಪ ಸಲ್ಲಿಸಿದ್ರು ಸಾರಿಗೆ ಇಲಾಖೆಯವರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನಾವು ಬೆಲೆ ಏರಿಕೆಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಈ ಬಾರಿಯೇ ಏನು ಸದ್ಯ ಕೇಂದ್ರದಿಂದ ಡೀಸೆಲ್ ಪೆಟ್ರೋಲ್ ದರವನ್ನು ಈಗಾಗಲೇ ಏರಿಕೆ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಬಸ್ ದರವನ್ನು ಏರಿಕೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆ ನಂತರ ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಇದೆಲ್ಲದರ ನಡುವೆಯೂ ಕೂಡ ಬಿಜೆಪಿ ಅವರು ತಮ್ಮ ಒಂದು ಸರ್ಕಾರ ತಮ್ಮ ಒಂದು ಜನರಿಗೆ ಯಾವ ರೀತಿಯಾದಂತಹ ಜೇಬಿಗೆ ಕತ್ತರಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಪ್ರತ್ಯಾರೋಪವನ್ನು ಮಾಡಿಕೊಂಡು ಪ್ರತಿಭಟನೆ ಮತ್ತೆ ಸಾರಿಗೆ ಸಚಿವರ ವಿರುದ್ಧವೂ ಕೂಡ ಸಾಕಷ್ಟು ಹರಿಹಾಯ್ದಿದ್ರು. ಇದಕ್ಕೆ ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲೂ ಕೂಡ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮೊನ್ನೆಯೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾಕೆ ಬೆಲೆ ಏರಿಕೆ ಮಾಡಲಾಯಿತು ಅಂತಕ್ಕಂಥ ವಿಚಾರವನ್ನು ಕೂಡ ಸ್ಪಷ್ಟನೆಯನ್ನು ಕೂಡ ನೀಡಿದ್ರು. ಸಂಬಂಧಪಟ್ಟ ಒಂದಿಷ್ಟು ಸಚಿವರು ಕೂಡ ಎಲ್ಲ ಒಂದ್ ಕಡೆ ತಮ್ಮ ಒಂದು ಸರ್ಕಾರ ತಮ್ಮ ಒಂದು ನಿಲುವನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿದ್ರು. ಅದಾದ ನಂತರವೂ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಬೆಲೆ ಏರಿಕೆ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಹಾಗಾಗಿ ಏನು ಇಂದು ಈಗಾಗಲೇ ಇಂದಿನಿಂದ 15% ದರ ಏರಿಕೆ ಇಂದಿನಿಂದ ಜಾರಿ ಆಗ್ತಾ ಇರುವಂತದ್ದು. ಇದಕ್ಕೂ ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಯತೀಶ್, ಈ ಹಿಂದೆ ಬಿಜೆಪಿ ಕಾಲದಲ್ಲಿ ಎಷ್ಟೆಷ್ಟು ಏರಿಕೆ ಮಾಡಲಾಗಿದೆ, ಎಷ್ಟು ಬಾರಿ ಏರಿಕೆ ಮಾಡಲಾಗಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಆರ್ ಅಶೋಕ್ ಅವರು ಸಾರಿಗೆ ಸಚಿವರು ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಬೇರೆ ಬೇರೆ ಸಚಿವರು ನಾಯಕರು ಸಚಿವರಾದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಅಂತಕ್ಕಂಥ ಅಂಕಿ ಅಂಶಗಳ ಮೂಲಕವೂ ಕೂಡ ಈಗಾಗಲೇ ವಿವರಿಸಿರುವಂತದ್ದು. ಇಂದು ಏನು ಎಕ್ಸ್ ಖಾತೆ ಮೂಲಕ ಕೂಡ ಅವರು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂತದ್ದು. ಈ ಹಿಂದೆ ಬಿಜೆಪಿ ಕಾಲದಲ್ಲಿ
ಕಾಲದಲ್ಲಿ ಪ್ರಮುಖವಾಗಿ ಅಶೋಕ್ ಅವರು ಕೂಡ ಏನು ಸಾರಿಗೆ ಸಚಿವರಾಗಿದ್ರು, ಆ ಒಂದು ಸಂದರ್ಭದಲ್ಲೂ ಕೂಡ 2008ರಲ್ಲಿ 12.1ರಷ್ಟು ಏರಿಕೆಯನ್ನು ಕೂಡ ಅಶೋಕ್ ಅವರ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. 2009ರಲ್ಲೂ ಕೂಡ 3.56ರಷ್ಟು ಅನ್ನು ಕೂಡ ಏರಿಕೆ ಮಾಡಿದ್ದಾರೆ. 2010ರಲ್ಲೂ ಕೂಡ 4.76ರಷ್ಟು ಏರಿಕೆ ಮಾಡಿರುವಂತದ್ದು. 2010ರಲ್ಲಿ ಎರಡೆರಡು ಬಾರಿಯನ್ನು ಕೂಡ ಬೆಲೆ ಏರಿಕೆಯನ್ನು ಕೂಡ ಮಾಡಿರುವಂತದ್ದು. ಆದ್ರೆ 3.50 ಅಷ್ಟು 2010ರಲ್ಲಿ ಕೇವಲ 2 ಸಾರಿಯನ್ನು ದರವನ್ನು ಕೂಡ ಏರಿಕೆ ಮಾಡಿರುವಂತದ್ದು. ಅದಾದ ನಂತರ 2011ರಲ್ಲೂ ಕೂಡ 6.95ರಷ್ಟು, ಮತ್ತೆ ಅದೇ ವರ್ಷವೂ ಕೂಡ 5.01. ಅದಾದ ನಂತರ 2012ರಲ್ಲೂ ಕೂಡ 12% ಕೂಡ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ದರವನ್ನು ಏರಿಕೆ ಮಾಡಿರುವಂತದ್ದು. ಇದನ್ನು ಕೂಡ ಈಗಾಗಲೇ ಸಚಿವರು ಕೂಡ ತಮ್ಮ ಒಂದು ಎಕ್ಸ್ ಖಾತೆಯ ಮೂಲಕ ಈಗಾಗಲೇ ಎಲ್ಲಾ ದಾಖಲೆಗಳನ್ನು ಬಿಡುಗಡೆ ಮಾಡಿಯೂ ಕೂಡ ಇಷ್ಟೆಲ್ಲ ಬಿಜೆಪಿ ಸರ್ಕಾರ ಮಾಡಿದ್ರು ಕೂಡ ನಾವು ಕೇವಲ ಈ 2025 ಕೇವಲ 15% ಅಷ್ಟು ಮಾತ್ರ ನಾವು ಏರಿಕೆ ಮಾಡಿರುವುದು. ಅಂತಹ ಒಂದು ಈ ರೀತಿಯಾದಂತಹ ನೀವು ಈಗ ಏನು ಹೋರಾಟ ಮಾಡ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ನೈತಿಕ ಹಕ್ಕು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ 7 ಬಾರಿ ಒಂದೊಂದು ವರ್ಷದಲ್ಲಿ 2 ಸಾರಿ 3 ಸಾರಿ ಈ ರೀತಿಯಾದಂತಹ ನೀವು ದರ ಏರಿಕೆಯನ್ನು ಮಾಡಿದ್ದೀರಾ. ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ನೈತಿಕತೆ ಕಾಣಿಸ್ಲಿಲ್ವಾ, ಜನರ ಹಿತಾಸಕ್ತಿ ಕಾಣಿಸ್ಲಿಲ್ಲ ಅಂತಕ್ಕಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಸರ್ಕಾರ ವತಿಯಿಂದ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹರಿಹಾಯ್ದಿರುವಂತದ್ದು. ಯತೀಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ. ಒಟ್ಟಾರೆ ಇದು ಕಂಪ್ಲೀಟ್ ಒಂದು ಮಾಹಿತಿಯನ್ನು ಕೊಟ್ಟಂಥದ್ದು. ಸಾರಿಗೆ ಸಚಿವರಿಗಾಗಲೇ ಏನಂದ್ರೆ ಯಾವ ಸಮಯದಲ್ಲಿ ಬಿಜೆಪಿ ಸರ್ಕಾರ ಎಷ್ಟೆಷ್ಟು ಹೈಕ್ ಅನ್ನ ಮಾಡಿದೆ ಅನ್ನೋದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಕೇವಲ 2025 ಒಂದು ಬಾರಿ ಮಾತ್ರ ಮಾಡಿದೀವಿ, ಅದು 15% ಮಾತ್ರ ಮಾಡಿರೋದು. ಆದ್ರೆ ಬಿಜೆಪಿ ಸರ್ಕಾರ ಯಾವಾಗೆಲ್ಲ ಇದೆ ಆ ಟೈಮಲ್ಲೆಲ್ಲ ಕೂಡ ಸಾಕಷ್ಟು ಬಾರಿ ಏನಂತಂದ್ರೆ ಟಿಕೆಟ್ ದರವನ್ನು ಹೈಕ್ ಮಾಡಿದೆ. ಅದು ಕೂಡ ಯಾವ ಡೇಟ್ ಅಲ್ಲಿ ಮಾಡಿದರೆ, ಯಾವ ಇಸ್ವಿಯಲ್ಲಿ ಮಾಡಿದರೆ, ಎಷ್ಟು % ಹೈಕ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಮ್ಮ ಎಕ್ಸ್ ಖಾತೆಯಲ್ಲಿ